ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ, ಈ ಪ್ರೆಸ್ ಮೀಟಲ್ಲಿ ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ರೋಟರಿ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಕಾರ್ ಶಂಕರನ್ ಅವರು ಮತ್ತು ನಮ್ಮ ಇಂದಿನ ಮಾಜಿ ಅಧ್ಯಕ್ಷರು, ರೋಟರಿ ಅಧ್ಯಕ್ಷರು, ನನ್ನ ಸ್ನೇಹಿತರು, ನಾನು ಕೂಡ ರೋಟರಿಗೆ ಬರೋಕ್ಕೆ ಒಬ್ಬ ಕಾರ್ಯಕರ್ತರು ಆಗಿರ್ತಕ್ಕಂಥ ರಮೇಶ್ ಅನ್ನವರು, ನಮ್ಮ ರೋಟರಿ ಮಿತ್ರರು ಹಿರಿಯರು ಆಗಿರ್ತಕ್ಕಂಥ ವರ್ಧನ್ ಅವರು ಸೇರಿದ್ದೀವಿ. ಇದರ ಮುಖ್ಯ ಉದ್ದೇಶ 5 ಮತ್ತು 8, 2026 ಇದೇ ತಿಂಗಳು 5ನೇ ತಾರೀಕಿನಂದು ನಮ್ಮ ಹೆಬ್ಬನಿ ಪಂಚಾಯಿತಿ, ಹೆಬ್ಬನಿ ಸರ್ಕಾರಿ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಮುಲ್ಬಾಗಲ್ ಸೆಂಟ್ರಲ್ ಮತ್ತು ರೋಟರಿ ಬೆಂಗಳೂರು ಸೌತ್ ಪರೇಡ್ ಕ್ಲಬ್ಬಿಂದ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಒಂದು ಕ್ಯಾನ್ಸರ್ನ ಎಲ್ಲ ವಿಧದ ಉಚಿತ ಚಿಕಿತ್ಸೆಯನ್ನು, ಉಚಿತ ತಪಾಸಣೆಯನ್ನು ನಮ್ಮ ಹೆಬ್ಬನಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಏನು ಹೆಬ್ಬನಿ ಭಾಗದ ಎಲ್ಲ ಪಂಚಾಯಿತಿ ಹಳ್ಳಿಗಳಿಂದನೂ ಮತ್ತು ನಮ್ಮ ತಾಲೂಕಿನಿಂದ ಕೂಡ ಎಲ್ಲ ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರಿಗೆ ತುಂಬ ಅನುಕೂಲವಾದಂತಹ ಮೆಡಿಕಲ್ ಕಿಟ್ ಇದೆ. ಇದರಲ್ಲಿ ಎಲ್ಲರೂ ಕೂಡ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ, ಮತ್ತು ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ನಾವು ಹೆಬ್ಬನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಹಮ್ಮಿಕೊಂಡಿದ್ದೀವೋ, ಇದರಲ್ಲಿ ನಾನು ಮತ್ತು ನಮ್ಮ ರಮೇಶನ್ನವರು, ನಮ್ಮ ಕಾಡೇನಹಳ್ಳಿ ನಾಗರಾಜನ್ನವರ ಒಂದು ಸಹಯೋಗದೊಂದಿಗೆ ಅಲ್ಲಿ ಆ ಬಡ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಗಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ತಾಲೂಕಿನಿಂದ ಎಲ್ಲರೂ ಕೂಡ ಬಂದು ತಪಾಸಣೆ ಒಳಗಾಗ್ಬೋದು, ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಇಷ್ಟೊತ್ತು ಹೇಳ್ತಾಯಿದ್ರು. ಇದು ತಪಾಸಣೆ ಆದಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡ ನಾವು ಬೆಂಗಳೂರು ಕ್ಯಾನ್ಸರ್ ಆಸ್ಪತ್ರೆಗೆ ನಾವು ಕರ್ಕೊಂಡೋಗಿ ಅವ್ರಿಗೇನು ಅನುಕೂಲ ಬೇಕೋ ಅದೆಲ್ಲ ಕೂಡ ನಾವು ಮಾಡಿಕೊಡ್ತೀವಿ ನಮ್ಮ ರೋಟರಿ ಸೆಂಟ್ರಲ್ಲಿಂದ ಮತ್ತು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಅಂತ ಕೂಡ ಹೇಳಿ, ತಾವೆಲ್ಲರೂ ಮತ್ತೊಮ್ಮೆ ನಾನು ಎಲ್ಲರ ಜೊತೆಯಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಎಲ್ಲರೂ ಬಂದು ಕೂಡ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನಾವು ಆರೋಗ್ಯ ಮುಖ್ಯವಾಗಿಡಬೇಕು ಅಂತಂದರೆ ಪ್ರಾಥಮಿಕವಾಗಿ ಪ್ರತಿಯೊಂದು ನಮ್ಮ ಶರೀರವನ್ನು ನಾವು ತಪಾಸಣೆಗೆ ಒಳಗಡಿಸ್ಬೇಕು. ಅದು ಬಿ ಪಿ ಇರಲಿ, ಶುಗರ್ ಇರಲಿ, ಕ್ಯಾನ್ಸರ್ ಇರಲಿ, ಹಾರ್ಟ್ ಇರಲಿ. ಈಗಿನ ಕಾಲದಲ್ಲಿ ಎಲ್ಲಂದರೆ ಅಲ್ಲಿ ಹಾರ್ಟ್ ಪೇಷೆಂಟ್ಗಳಾಗಿ ಬಿದ್ದೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಎಚ್ಚರ ವಹಿಸಿ ತಮ್ಮ ಆರೋಗ್ಯವನ್ನು, ನಿಮ್ಮ ಆರೋಗ್ಯಗಳನ್ನು ನೀವೇ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಹೆಬ್ಬನಿ ಹಾಸ್ಪಿಟ್ಲಲ್ಲಿ ಬಂದು ತಾವೆಲ್ಲರೂ 5ನೇ ತಾರೀಕಿಗೆ ಹಾಜರುಪಡಿಸಿ ತಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನೆಲ್ಲರೂ ಕೂಡ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂಪ್ರದಾಯದಂತೆ ನಮ್ಮ ರೋಟರಿ ಕ್ಲಬ್ನ ರೋಟರಿ ವರ್ಷ ಜುಲೈ 1ರಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ಜುಲೈ 1ರಿಂದ ನಮ್ಮ ಅಧ್ಯಕ್ಷ ಈ ಸಾಲಿನ 26-27ನೇ ಸಾಲಿನ ಅಧ್ಯಕ್ಷರಾಗಿ ನನ್ನ ಸ್ನೇಹಿತರಾದಂಥ ಕಾರ್ ಶಂಕರ್ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿ ಜಿಲ್ಲಾ ಪಾಲಕರಿಂದ ಇವತ್ತು ವಾಸವಿ ಮಹಲಲ್ಲಿ 3 ಕಬ್ಳ ಸಹಾಯದಲ್ಲಿ ಒಂದು ಪ್ರೆಸಿಡೆಂಟ್ ಇನ್ಸ್ಟಾಲೇಷನ್ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆದಿದೆ. ಅದರ ಅಂಗವಾಗಿ ಈಗಾಗಲೇ ನಾವು ಜುಲೈ ತಿಂಗಳಲ್ಲಿ 2 ಶಾಲೆಗಳಿಗೆ ರೋಟರಿ ಸಂಸ್ಥೆಯಿಂದ ಪೀಠೋಪಕರಣಗಳನ್ನು ವಿತರಣೆ ಮಾಡಿದ್ದೀವಿ. ನಂತರ ಮೊನ್ನೆ 28ನೇ ತಾರೀಕಿನ ದಿವಸ ಹೋದ ತಿಂಗಳು ಸಂಗಂಡಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ವಿಷಯವಾಗಿ ಹಾರ್ಟ್ ಚೆಕಪ್ ಕ್ಯಾಂಪನ್ನು ನಡೆಸ್ಕೊಟ್ಟಿದ್ದೀವಿ. ಅದೇ ರೀತಿ ಆಗಸ್ಟ್ ತಿಂಗಳ 5ನೇ ತಾರೀಕು ಹೆಬ್ಬನಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಡಿಯನ್ ಕ್ಯಾನ್ಸರ್ ಕೇರ್ ಸೊಸೈಟಿಯವರ ಸಹಯೋಗದಲ್ಲಿ ರೋಟರಿ ಮುಲ್ಬಾಗಲ್ ಸೆಂಟ್ರಲ್, ರೋಟರಿ ಸೌತ್ ಪರೇಡ್ ಬೆಂಗಳೂರು, ಆಯುಷ್ಮಾನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬನಿ ಹಾಗೂ ಮೈತ್ರಿ ಮಹಿಳಾ ಆರೋಗ್ಯ ಕೇಂದ್ರ ಡಾಕ್ಟರ್ ಮಂಜುಳಕ್ಕ ಇವರ ಒಂದು ಸಹಯೋಗದಲ್ಲಿ
ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು 5/8/26 ಎಬ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಒಂದು ಪ್ರಾಯೋಗತ್ವವನ್ನು ನಮ್ಮ ಮುಳಬಾಗಿಲು ರೋಟರಿ ಚಾರ್ಟರ್ಡ್ ಪ್ರೆಸಿಡೆಂಟ್ ಹಾಗೂ ಚೇರ್ಮನ್ ಆದಂಥ ಕರ್ನಲ್ ನಾಗರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ 27-28ನೇ ಸಾಲಿಗೆ ಈಗಾಗಲೇ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ಪ್ರಭಾಕರ್ ಅವರ ಒಂದು ಸಹಯೋಗದಲ್ಲಿ ಈ ಒಂದು ತಪಾಸಣಾ ಶಿಬಿರವನ್ನು ನಮ್ಮ ಶಂಕರ್ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದು, ಇದರ ಸದುಪಯೋಗವನ್ನು ಆ ಭಾಗದ ಎಲ್ಲ ರೈತರು, ಹೆಬ್ನಿ ಗ್ರಾಮ ಪಂಚಾಯತಿಗಳು, ನಂಗ್ಲಿ ಗ್ರಾಮ ಪಂಚಾಯತಿ, ಮುಷ್ಟೂರು ಪಂಚಾಯತಿ ಎಲ್ಲ ಸದಸ್ಯರು ಸಹ ಈ ಒಂದು ಕ್ಯಾನ್ಸರ್ ತಪಾಸಣಾ ಶಿಬಿರದ ಪ್ರಾಯೋಗಿಕವನ್ನು ಪಡ್ಕೋಬೇಕು. ಇದರಲ್ಲಿ ನುರಿತ ತಜ್ಞರಿಂದ ಬಾಯಿ ಮತ್ತು ಕುತ್ತಿಗೆ ಪ್ರದೇಶದ ಪರೀಕ್ಷೆ, ಉಚಿತ ಕ್ಲಿನಿಕಲ್ ಸ್ಕ್ಯಾನ್ ಪರೀಕ್ಷೆ, ಉಚಿತ ಐ ಬ್ರೆಸ್ಟ್ ಸ್ಕ್ಯಾನ್, ಉಚಿತ ಪಾಪ್ ಸಿಯರ್ಸ್ ಪರೀಕ್ಷೆ, ಗರ್ಭಕಂಠದ ದೃಶ್ಯ ತಪಾಸಣೆ ಸೇರಿದಂತೆ ಸ್ತ್ರೀರೋಗ ತಪಾಸಣಾ ಒಂದು ವ್ಯವಸ್ಥೆಯನ್ನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವರು ನಡೆಸ್ಕೊಳ್ಳಿದ್ದಾರೆ. ಅಷ್ಟೇ ಅಲ್ದಿರ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ಹಿರಿಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಮಂಜುಳಾ ಅವರು ಸಹ ಭಾಗವಹಿಸಿ ಈ ಒಂದು ಶಿಬಿರದ ಬಗ್ಗೆ ಹಾಗೂ ಆರೋಗ್ಯ ಬಗ್ಗೆ ಅವರು ಹಿತನುಡಿಗಳನ್ನು ನೀಡಲಿದ್ದಾರೆ. ಅದರಿಂದ ದಯವಿಟ್ಟು ಆ ಭಾಗದ ಹಾಗೂ ತಾಲೂಕಿನ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಕ್ಯಾನ್ಸರ್ ಆರೋಗ್ಯ ತಪಾಸಣೆ ಶಿಬಿರದ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥಿಸ್ಕೊಂತ, ಇದೇ ರೀತಿ ಈ ವರ್ಷ ಪೂರ್ತಿ ನಮ್ಮ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ತಾಲೂಕಿನಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿ ತಾಲೂಕು ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುತ್ತಾ ವಂದನೆಗಳನ್ನು ಅರ್ಪಿಸ್ತೇನೆ. ಇವಾಗ ಈ ಆಗಸ್ಟ್ 5ನೇ ತಾರೀಕು ನಮ್ಮ ಸೌತ್ ಪೆರೇಡ್ ಬೆಂಗಳೂರು ಕ್ಲಬ್ಬು ಮತ್ತು ಮುಳಬಾಗಿಲು ರೋಟರಿ ಸೆಂಟ್ರಲ್ ಸಂಯೋಗದಲ್ಲಿ ಒಂದು ಕ್ಯಾನ್ಸರ್ ತಪಾಸಣೆಯನ್ನು, ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಇದೇ ಹೆಬ್ನಿ ಯಾವುದು ಸ್ಕೂಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಣಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ತಾಲೂಕಿನ ಎಲ್ಲ ವಾಸಿಗಳು ಬಂದು ಜನಗಳು ಅವರು ಕ್ಯಾನ್ಸರ್ನ ಚೆಕ್ ಮಾಡಿಕೊಂಡು ಅದರಲ್ಲಿ ಯಾವುದೇ ಒಂದು ರೀತಿ ಅವರಿಗೆ ರೋಗ ಪತ್ತೆ ಆದಲ್ಲಿ ಮುಂದಿನ ಚಿಕಿತ್ಸೆಗೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತೆ ಮತ್ತು ಅವರೇ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲ ನಮ್ಮ ರೋಟರಿ ಕಡೆಯಿಂದ ಏನು ವ್ಯವಸ್ಥೆ ಬೇಕೋ ನಾವು ಮಾಡಿಕೊಡ್ಲಿಕ್ಕೆ ರೆಡಿ ಇರ್ತೀವಿ. ತಪ್ಪದೇ ನಮ್ಮ ಹೆಬ್ಣಿ ಭಾಗದ ಜನಗಳು ವಿಶೇಷವಾಗಿ ತಪ್ಪದೇ ಬಂದು ಈ ಚಿಕಿತ್ಸೆಯನ್ನು ಅವರು ಪಡ್ಕೊಂಡು ಅದರ ಒಂದು ಲಾಭವನ್ನು ಪಡ್ಕೋಬೇಕು. ಅವರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಕಳೆ ಮನವಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇಷ್ಟೆಲ್ಲ ನಡೆದಿರೋಕ್ಕೆ ರೋಟರಿಗೆ ನಮ್ಮ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ರೋಟರಿ ಸಂಸ್ಥೆಗೆ. ಇಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಂಥ ಎಲ್ರಿಗೂ ನನ್ನ ವಂದನೆಗಳು.